ಶಿವಕುಮಾರ್ ಸ್ವಾಮೀಜಿಯವರ 119ನೇ ಜನ್ಮದಿನೋತ್ಸವ ಸಿದ್ಧಗಂಗಾ ಮಠಕ್ಕೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರ ಆಗಮನ ಆಗುತ್ತೆ. ರಾಷ್ಟ್ರಪತಿಗಳ ಕಾರ್ಯಕ್ರಮಕ್ಕೆ ಪೊಲೀಸ್ ಬಂದೋಬಸ್ತನ್ನು ಕೂಡ ಮಾಡಲಾಗಿದ್ದು, ರಾಷ್ಟ್ರಪತಿಗಳ ಭದ್ರತೆಗೆ ಅಂತ 1,500 ಸಿಬ್ಬಂದಿಗಳನ್ನು ನಿಯೋಜನೆ ಮಾಡಿದ್ದಾರೆ. ಮಧುವಣಗಿತ್ತಿಯಂತೆ ಸಿದ್ಧಗಂಗಾ ಮಠ ಸಿಂಗಾರಗೊಂಡಿದೆ. ಈಗ ನಾಳೆಯ ಕಾರ್ಯಕ್ರಮಕ್ಕೆ 1 ಲಕ್ಷಕ್ಕೂ ಹೆಚ್ಚಿನ ಭಕ್ತರು ಸೇರುವಂತಹ ನಿರೀಕ್ಷೆ ಇದೆ. ಮಧುವಣಗಿತ್ತಿಯಂತೆ ಸಿದ್ಧಗಂಗಾ ಮಠ ಸದ್ಯ ಕಂಗೊಳಿಸ್ತಾ ಇದೆ. ನಡೆದಾಡುವ ದೇವರು ಅಂತಲೇ ಕರೆಸ್ಕೊಂಡಂಥವರು ಲಕ್ಷಾಂತರ ಮಕ್ಕಳ ಬಾಳಿಗೆ ಅನ್ನದಾಸೋಹ ಕೊಡೋದ್ರ ಮುಖಾಂತರ ಶಿಕ್ಷಣ ಅಕ್ಷರ ದಾಸೋಹವನ್ನೂ ಕೂಡ ನೀಡಿದಂತಹ ಮಹಾನ್ ಪುಣ್ಯಾತ್ಮ ಅವರ ಹುಟ್ಟಿದ ದಿನ. ಸೊ ನಾಳೆಯ ಕಾರ್ಯಕ್ರಮಕ್ಕೆ ರಾಷ್ಟ್ರಪತಿಗಳು ಬರ್ತಾ ಇದ್ದಾರೆ. ಹಾಗಾಗಿ ಭದ್ರತೆಗೆ ಅಂತಲೇ 1,500ಕ್ಕೂ ಹೆಚ್ಚಿನ ಸಿಬ್ಬಂದಿಗಳನ್ನು, ಪೊಲೀಸ್ ಸಿಬ್ಬಂದಿಗಳನ್ನು ಅಲ್ಲಿ ನಿಯೋಜನೆ ಮಾಡಲಾಗಿದೆ. ಆ್ಯಂಡ್ ನಾಳೆಯ ಕಾರ್ಯಕ್ರಮಕ್ಕೆ ಲಕ್ಷಾಂತರ ಜನ ಸೇರುವ ನಿರೀಕ್ಷೆಯಲ್ಲೂ ಕೂಡ ಸಿದ್ಧಗಂಗಾ ಮಠ ಇದೆ. ಬಹಳ ಅದ್ಭುತವಾಗಿ ರೆಡಿಯಾಗಿದೆ ಸಿದ್ಧಗಂಗಾ ಮಠ ನಾಳಿನ ಒಂದು ಕಾರ್ಯಕ್ರಮಕ್ಕೆ. ನಡೆದಾಡುವ ದೇವರು, ತ್ರಿವಿಧ ದಾಸೋಹಿ, ಹೀಗೆ 1-2 ಅವರಿಗೆ ಕರೀತಾ ಇದ್ದಂತಹ ಹೆಸರುಗಳು. ಶಿವಕುಮಾರ್ ಸ್ವಾಮೀಜಿಯವರ ಹುಟ್ಟುಹಬ್ಬದ ಪ್ರಯುಕ್ತ ಈ ಎಲ್ಲ ಸಿದ್ಧತೆಗಳು ತುಮಕೂರಿನ ಸಿದ್ಧಗಂಗಾ ಮಠದಲ್ಲಾಗಿದೆ. 119ನೇ ಜನ್ಮದಿನೋತ್ಸವ ನಾಳೆಗೆ ಅವರಿಗೆ. 1 ಏಪ್ರಿಲ್ 2026 ಸಿದ್ಧಗಂಗಾ ಮಠದಲ್ಲಿ ಶ್ರೀ ಶಿವಕುಮಾರ ಸ್ವಾಮಿಗಳ 119 ಜಯಂತಿಗೆ ಮಾನ್ಯ ರಾಷ್ಟ್ರಪತಿಗಳು ಬರ್ತಾ ಇದ್ದಾರೆ. ಸೊ ಅವರು ಬರ್ತಾ ಇರೋದ್ರಿಂದ ಜಿಲ್ಲೆಯಲ್ಲಿ ಕಟ್ಟುನಿಟ್ಟಾಗಿ ನಾವು ಬಂದೋಬಸ್ತ್ ಮಾಡಲಾಗಿದೆ. ಸುಮಾರು 1500 ಫೋರ್ಸ್ ಜೊತೆ ನಾವು ಬಂದೋಬಸ್ತ್ ಮಾಡಲಾಗಿದೆ. ಮಾನ್ಯರು ಬೆಳಗ್ಗೆ ಹೆಲಿಪ್ಯಾಡ್ ಅಲ್ಲಿ ಲ್ಯಾಂಡ್ ಆಗ್ತಾರೆ. ಅಲ್ಲಿಂದ ಸಿದ್ಧಗಂಗಾ ಮಠಕ್ಕೆ ಹೊರಟು ಅಲ್ಲಿ ಕಾರ್ಯಕ್ರಮವನ್ನು ಮುಗಿಸ್ಕೊಂಡು ವಾಪಸ್ಸು ಅವರು ಬಂದಿರುವ ಹೆಲಿಕಾಪ್ಟರ್ ಮೂಲಕನೇ ವಾಪಸ್ಸು ಬ್ಯಾಂಗ್ಳೂರಿಗೆ ಹೋಗ್ತಾರೆ. ಇದರಲ್ಲಿ ಮುಖ್ಯವಾಗಿ ಸಾರ್ವಜನಿಕರು ತಿಳ್ಕೊಳ್ಬೇಕಾಗಿರೋದು ಏನಂದರೆ, ಆವತ್ತಿನ ದಿನ ಬೆಳಗ್ಗೆ ಸುಮಾರು 10ರಿಂದ 11 ಮಧ್ಯದಲ್ಲಿ ಮತ್ತು 11:30ಯಿಂದ 12 ಮಧ್ಯದಲ್ಲಿ ಟ್ರಾಫಿಕ್ ರೆಸ್ಟ್ರಿಕ್ಷನ್ಸ್ ಇರ್ತವೆ. ಸೊ ಈ ಸಮಯದಲ್ಲಿ ಸಾರ್ವಜನಿಕರು ಪೊಲೀಸರ ಜೊತೆ ಕೋಆಪರೇಟ್ ಮಾಡಬೇಕು ಅಂತ ತಿಳ್ಕೊಳ್ತಾ ಇದ್ದೀವಿ. ಎಸ್ಪೆಷಲಿ BH ರೋಡ್ ಮತ್ತು ಬಟ್ವಾಡಿಯಿಂದ NH4 ಸರ್ಕಿಲ್ ತನಕ, ಕ್ಯಾತ್ಸಂದ್ರ ಸರ್ಕಿಲ್ ತನಕ, NH ರೋಡ್, ಶಿರಾ ರೋಡ್ ಮತ್ತು ಸಿದ್ಧಗಂಗಾ ಮಠ ಪ್ರೆಮಿಸಸ್, ಈ ಜಾಗಗಳು ಮತ್ತು ಯೂನಿವರ್ಸಿಟಿ ಪ್ರೆಮಿಸಸ್, ಈ ಜಾಗಗಳು ಬಂದೋಬಸ್ತ್ ಇರುತ್ತೆ. ಟ್ರಾಫಿಕ್ ರೆಗ್ಯುಲೇಷನ್ಸ್, ಮೂವ್ಮೆಂಟ್ ರೆಗ್ಯುಲೇಷನ್ಸ್ ಇರ್ತವೆ. ಹಾಗಾಗಿ ದಯವಿಟ್ಟು ಸಾರ್ವಜನಿಕರು ಆ ದಿನ ಹೇಳಿರೋ ಸಮಯಗಳಲ್ಲಿ ಪೊಲೀಸರ ಜೊತೆ ಕೋಆಪರೇಟ್ ಮಾಡಿ, ಕಾನ್ವಾಯ್ ಮೂವ್ಮೆಂಟ್ ಜಾಗಗಳಲ್ಲಾಗಲಿ, ಸೆಕ್ಯೂರಿಟಿ ಕವರಲ್ಲಿ ಇರುವ ಜಾಗಗಳಲ್ಲಾಗಲಿ ಕೋಆಪರೇಟ್ ಮಾಡಿ ಅಲ್ಲಿ ಎಂಟರ್ ಮಾಡದೇ ಇರದಂಗೆ ನೋಡ್ಕೋಬೇಕಾಗುತ್ತೆ. ಓಕೆ, ಅದ್ರ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕಡೆಗೆ ಮಂಜುನಾಥ್ ನೀಡ್ತಾ ಹೋಗ್ತಾರೆ. ಮಂಜುನಾಥ್, ದೇವರ ಹುಟ್ಟುಹಬ್ಬ ನಾಳೆ. ಯೋಗೀಶ್, ಈ ಹಿನ್ನೆಲೆಯಲ್ಲಿ ತುಮಕೂರಿನ ಸಿದ್ಧಗಂಗಾ ಮಠ ಯಾವ ರೀತಿಯಾಗಿ ರೆಡಿ ಆಗಿದೆ ಆ್ಯಂಡ್ ರಾಷ್ಟ್ರಪತಿಗಳು ಬರ್ತಾ ಇರೋದ್ರಿಂದ ಸಿದ್ಧತೆಗಳು ಹೇಗಾಗಿದೆ, ಎಷ್ಟು ಜನ ಸೇರೋ ನಿರೀಕ್ಷೆ ಇದೆ, ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ ಯೋಗೀಶ್. ತುಮಕೂರಿನ ಸಿದ್ಧಗಂಗಾ ಮಠಕ್ಕಾಗಿ ಸಾಕಷ್ಟು ತಯಾರಿಯನ್ನು ಮಾಡಿಕೊಂಡಿದೆ. ಕಳೆದ 1 ವಾರಗಳಿಂದ ಸಾಕಷ್ಟು ತಯಾರಿಯನ್ನು ಮಾಡಿಕೊಂಡಿದೆ. ಸುಮಾರು 1 ಲಕ್ಷಕ್ಕೂ ಅಧಿಕ ಸಂಖ್ಯೆಯಲ್ಲಿ ಸಾರ್ವಜನಿಕರು ಭಕ್ತಾದಿಗಳು ಬಂದು ಹೋಗ್ತಾರೆ ಈ ಕಾರ್ಯಕ್ರಮಕ್ಕೆ. ಹಾಗಾಗಿ ತುಮಕೂರಿನ ಸಿದ್ಧಗಂಗಾ ಮಠಕ್ಕೆ ಇದೇ ವಿಶೇಷ ಈ ಮೊದಲ ಬಾರಿಗೆ ದ್ರೌಪದಿ ಮುರ್ಮು ಅವರು ಬರ್ತಿದ್ದಾರೆ, ರಾಜ್ಯಪಾಲರು, ರಾಷ್ಟ್ರಪತಿಗಳು. ಯಾಕಂದ್ರೆ ಈ ಒಂದು ಮೊದಲ ಬಾರಿಗೆ ಅವರು ಭೇಟಿ ಕೊಡ್ತಾ ಇರೋದ್ರಿಂದ ಸಾಕಷ್ಟು ಜಿಲ್ಲೆಯಲ್ಲಿ ಕೂಡ ಸಾಕಷ್ಟು ನಿರೀಕ್ಷೆಗಳಿದೆ. ಯಾಕಂದ್ರೆ ಈ ನೆಲೆ ತುಮಕೂರಿನ ಜಿಲ್ಲಾಡಳಿತ ಮತ್ತೆ ತುಮಕೂರು ಪೊಲೀಸ್ ಇಲಾಖೆಯಲ್ಲಿ ಕೂಡ ಸಾಕಷ್ಟು ಬಂದೋಬಸ್ತನ್ನ ಮಾಡ್ಕೊಂಡಾಗಿದೆ. ಕೇವಲ ತುಮಕೂರು ಜಿಲ್ಲೆಯಲ್ಲೇ ಕೋಲಾರ, ಚಿಕ್ಕಬಳ್ಳಾಪುರ ಮತ್ತೆ ರಾಮನಗರ ಈ ಭಾಗಗಳೆಲ್ಲ ಒಂದಷ್ಟು ಪೊಲೀಸರನ್ನ ತುಕಡಿಗಳನ್ನ ಇಲ್ಲಿ ಕರೆಸ್ಕೊಳ್ಳಲಾಗಿದೆ. ಈಗಾಗಲೇ ಬೆಳಗಿಂದ ಕೂಡ ಎಲ್ಲ ರಿಹರ್ಸಲ್ ಕೂಡ ಮಾಡಲಾಗಿತ್ತು. ಇನ್ನು ನಾಳೆ ಬೆಳಗ್ಗೆ 9:30 ವೇಳೆಗೆ ಅಲ್ಲಿ ಮಠಕ್ಕೆ ಜನರು ಒಳಗಡೆ ಬರಬೇಕು. ಅದಾದ ನಂತರ ಒಂದಷ್ಟು ಏನು ರಾಷ್ಟ್ರಪತಿಗಳು ಮಠಕ್ಕೆ ಬರೋ ಸಮಯದಲ್ಲಿ ಒಂದಷ್ಟು ರಸ್ತೆಯನ್ನ ಬಂದ್ ಮಾಡಲಾಗುತ್ತೆ. ಯಾಕಂದ್ರೆ ತುಮಕೂರಿನ ಹೆಲಿಪ್ಯಾಡ್ಗೆ ತುಮಕೂರು ಯೂನಿವರ್ಸಿಟಿ ಏನಿದೆ ಅಲ್ಲಿ ಹೆಲಿಪ್ಯಾಡ್ಗೆ 10:15ಕ್ಕೆ ಬಂದು ಇಳಿತಾರೆ. ಅಲ್ಲಿಂದ ನೇರವಾಗಿ ತುಮಕೂರಿನ ಸಿದ್ಧಗಂಗಾ ಮಠಕ್ಕೆ ಮೊದಲು ಗದ್ದಿಗೆನ ಭೇಟಿ ಮಾಡ್ತಾರೆ. ಅದಾದ ನಂತರ ಅಲ್ಲಿ ಆಶೀರ್ವಾದ ಪಡೆದು ಮಕ್ಕಳು ನಿಮ್ಗೆ 10 ನಿಮಿಷ
ಮಾತಾಡ್ತಾರೆ. ಅದಾದ ನಂತರ ನೇರವಾಗಿ ವೇದಿಕೆ ಕಾರ್ಯಕ್ರಮಕ್ಕೆ ಬರ್ತಾರೆ. ವೇದಿಕೆ ಕಾರ್ಯಕ್ರಮ ಸುಮಾರು 11 ಗಂಟೆಗೆ ಕಾರ್ಯಕ್ರಮ ಸ್ಟಾರ್ಟ್ ಆದ್ರೆ 12:30 ಕಾರ್ಯಕ್ರಮ ಇರುತ್ತೆ. ಈ ಸಂದರ್ಭದಲ್ಲಿ ತುಮಕೂರಿನ ಬಟವಾಡಿಯಿಂದ ಅಂದ್ರೆ ತುಮಕೂರು ಯೂನಿವರ್ಸಿಟಿಯಿಂದ ಅಪ್ ಟು ಬಟವಾಡಿವರೆಗೆ ಅಂದ್ರೆ ಕ್ಯಾತ್ಸಂದ್ರವರೆಗೆ ಸಂಪೂರ್ಣವಾಗಿ ರಸ್ತೆಯನ್ನ ಬಂದ್ ಮಾಡಲಾಗುತ್ತೆ. ರಾಷ್ಟ್ರಪತಿಗೆ ಹೋದ ನಂತರ ಬೆಂಗಳೂರಿಗೆ ಆನಂತರ ಮತ್ತೆ ಮುಕ್ತವಾಗಿ ಜನರಿಗೆ ಓಡಾಡೋದಕ್ಕೆ ಅವಕಾಶ ಕೊಡುತ್ತೆ. ಮತ್ತೆ ಒಂದಷ್ಟು ರಿಸ್ಟ್ರಿಕ್ಷನ್ಗಳು ಹಾಕಿದರೆ ತುಮಕೂರು ಸಿದ್ಧಗಂಗಾ ಮಠಕ್ಕೆ ಬರ್ತಕ್ಕಂಥ ಭಕ್ತರು 9:30 ಒಳಗಡೆ ಮಠದ ಒಳಗಡೆ ಸೇರ್ಕೊಬೇಕು. ಆನಂತರ ಬಂದ್ರೆ ಒಳಗಡೆ ಕಷ್ಟ ಆಗುತ್ತೆ ಅಂತ ಮಠದ ಆಡಳಿತ ಕೂಡ ಮಾಡ್ತಾರೆ. ಹಾಗೆ ಸಾಕಷ್ಟು ಭಕ್ತಾದಿಗಳು ಎಸ್, ಥ್ಯಾಂಕ್ ಯು ಯೋಗೇಶ್ ಡೀಟೇಲ್ಸ್ಗೆ.